ಹಾಯ್ ಆಲ್, ಇವತ್ತು ನಮ್ಮ ಆ್ಯನಿವರ್ಸರಿ. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಬೇಗ ಅಂದರೆ ಒಂದು 4:30 4:45 ಆಗಿದೆ. ಸೊ ಎದ್ಬಿಟ್ಟು ಫ್ರೆಶ್ ಅಪ್ ಆದೆ. ಇವಾಗ ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ನಾನು ಜಾಸ್ತಿ ಮೇಕಪ್ ಮಾಡಲ್ಲ, ಬಿಕಾಸ್ ನಾನು ಎಷ್ಟೇ ಮೇಕಪ್ ಮಾಡಿದ್ರೂ ಸ್ವೆಟ್ಟಾಗಿ ಎಲ್ಲ ಹಾಳಾಗಿಬಿಡತ್ತೆ. ಹೇರ್ ಸ್ಟೈಲ್ ಕೂಡ ಸಿಂಪಲಾಗಿ ಮಾಡಿಕೊಂಡೆ. ಒಂದು ಬಫ್ ಹಾಕಿ ಜಸ್ಟ್ ಎರಡೂ ಸೈಡು ಹೇರ್ಸ್ನ ತೆಗೆದು ಲೈಟಾಗಿ ಕ್ಲಿಪ್ ಹಾಕಿದ್ದೀನಿ ಆ್ಯಂಡ್ ಲೂಸ್ ಹೇರ್ ಬಿಟ್ಟಿದ್ದೀನಿ. ನಾನು ನನ್ನ ಕೂದಲು ನೋಡ್ಕೊತಾ ಕನ್ನಡಿ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ, ಬಿಕಾಸ್ ತುಂಬ ಹಾಳಾಗಿತ್ತು. ಇವಾಗ ಚೆನ್ನಾಗಿ ಗ್ರೋತ್ ಆಗಿದೆ. ಫುಲ್ ರೆಡಿ ಆದಮೇಲೆ ಸ್ಯಾರಿ ಹಾಕ್ಕೊಂಡು ಈ ರೀತಿ ಇತ್ತು ನನ್ನ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ರೆಡಿ ಆದೆ. ಆಮೇಲೆ ಪಾಪು ಜೊತೆ ಕಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಹರ್ಷು ವ್ಲಾಗ್ಸ್ ಕನ್ನಡ. ಅದಾದಮೇಲೆ ಮೈಸೂರಿಗೆ ಹೊರಟ್ವಿ. ನಾನು ಆವಾಗಲೇ ಹೇಳ್ದಂಗೆ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಮೈಸೂರಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ ನಾವು. ನಮ್ಮ ಅತ್ತೆ ಕೂಡ ಚಾಮುಂಡಿ ಬೆಟ್ಟನ ನೋಡಿರಲಿಲ್ಲ, ಹಾಗಾಗಿ ಅವರು ಕೂಡ ಜಾಯ್ನ್ ಆದರು. ಆ್ಯಂಡ್ ನನ್ನ ಹಸ್ಬೆಂಡ್ ಅವ್ರ ಅಣ್ಣನ ಮಗ ಕೂಡ ಇದ್ದ. ಅವನಿಗೂ ಸ್ಕೂಲ್ ಹಾಲಿಡೇಸ್ ಇತ್ತು. ಸೊ ಅವನನ್ನು ಕರ್ಕೊಂಡ್ವಿ. ಇಬ್ಬರೇ ಹೋಗೋದಕ್ಕೆ ಬೋರ್ ಆಗುತ್ತೆ ಅಂತ ನಾವು ಫೀಲ್ ಮಾಡ್ತಾಯಿದ್ವಿ. ಸೊ ಅವರಿಬ್ಬರು ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಹಟ್ಟೆ ಹೊಟ್ಕೊಂಡು ಕಾರಲ್ಲಿ ಆರಾಮಾಗಿ ನಾವು ಹೋಗಿದ್ದೆ, ಗೊತ್ತಾಗಲಿಲ್ಲ ನಮಗೆ ಮೈಸೂರಿಗೆ. ಇನ್ನು ಮೈಸೂರು ಅಂತ ಹೇಳಿದರೆ ನಮಗೆ ಫಸ್ಟ್ ನೆನಪಾಗೋದೇನು ಮೈಸೂರು ಪಾಕ್, ಮೈಸೂರು ದೋಸೆ ಆ್ಯಂಡ್ ಮೈಸೂರು ಮಲ್ಲಿಗೆ ಹೂವು. ನಾನು ನನ್ನ ಹಸ್ಬೆಂಡ್ ನನಗೆ ಮಲ್ಲಿಗೆ ಹೂವು ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಕೊಡಿಸ್ತಾರಾ ಇಲ್ವಾ ಅಂತ. ಆ್ಯಂಡ್ ಮೈಸೂರಿಗೆ ಹೇಗೆ ಮೈಸೂರು ಅಂತ ಹೆಸರು ಬಂತು ಗೊತ್ತಾ ನಿಮಗೆ? ಇದು ಮಹಿಷಾಸುರ ಇದ್ದಿದ್ದಂಥ ಜಾಗ ಅಂತೆ. ಸೊ ಅದಕ್ಕೆ ಅದನ್ನು ಮಹಿಸಾಪುರ ಅಂತ ಕರಿತಾ ಇದ್ರಂತೆ. ಮಹಿಷಾಸುರನ ಸಂಹಾರ ಮಾಡಿದ್ದು ಚಾಮುಂಡೇಶ್ವರಿ, ಅದೆಲ್ರಿಗೂ ಗೊತ್ತಿರುತ್ತೆ. ಸೊ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ಅದನ್ನು ಮಹಿಷಾಪುರ ಅಂತ ಕರಿತಿದ್ರಲ್ಲ, ಅದು ಮಹಿಸೂರು ಆಯ್ತಂತೆ. ಸೊ ಬ್ರಿಟಿಷ್ ಅವ್ರು ಬಂದಮೇಲೆ ಏನು ಮಾಡಿದರು, ಅವ್ರು ಅದನ್ನು ಮೈಸೂರು ಅಂತ ಮಾಡ್ಕೊಂಡ್ರಂತೆ. ಮೈಸೂರು ಅಂತ ಇದ್ದಿದ್ದನ್ನ ಕರ್ನಾಟಕ ಗೌರ್ಮೆಂಟು November 1, 2014 ಮೈಸೂರು ಅಂತ ಚೇಂಜ್ ಮಾಡಿದ್ರು, MISURU. ಸೊ ಹೀಗೆ ಅದು ಮೈಸೂರು ಆಯಿತು. ಇಲ್ಲಿ ನೋಡ್ಬೋದು, ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಮೈಸೂರು ಕಾಣಿಸ್ತಾ ಇತ್ತು. ಈವ್ನಿಂಗಲ್ಲಿ ಹೋದರೆ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಈವ್ನಿಂಗ್ವರೆಗೂ ಅಲ್ಲಿ ಇರೋಕ್ಕಾಗಿರಲಿಲ್ಲ, ಯಾಕೆಂದರೆ ಪಾಪುನ ಬಿಟ್ಬಿಟ್ಟು ನಾನು ಟೆಂಪಲ್ಗೆ ಹೋಗಿದ್ದೆ. ಹಾಗಾಗಿ ಬೇಗನೆ ರಿಟರ್ನ್ ಬರಬೇಕಾಗಿತ್ತು ನಾವು. ಈವ್ನಿಂಗು ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ನೋಡೋದೆಲ್ಲ ಮೈಂಡ್ಸೆಟ್ ನಮಗೆ ಇರಲಿಲ್ಲ. ಆ್ಯಂಡ್ ನಾವು ಟ್ಯೂಸ್ಡೇ ಕೂಡ ಹೋಗಿದ್ದಿದ್ದು. ತುಂಬಾ ರಶ್ ಇರುತ್ತೆ ಟೆಂಪಲ್ಲು. ಸೊ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಮೈಸೂರು ಅಂದರೆ ಏನು ಹೇಳ್ತಾರೆ, ಒನ್ ಆಫ್ ದಿ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಇಲ್ಲಿ ರೋಡ್ಸ್ ಎಲ್ಲ ನೋಡಿದ್ರೆ ನನಗೆ ಅದು ನಿಜ ಅನ್ನಿಸ್ತು. ಅದೆಷ್ಟು ಎವಿಡೆಂಟಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಕ್ಲೀನಾಗಿದೆ ಆ್ಯಂಡ್ ತುಂಬ ಗ್ರೀನರಿ ಇದೆ ಇಲ್ಲಿ. ಮೆಟ್ರೋಪಾಲಿಟನ್ ಸಿಟಿ, ಒಂಚೂರು ಟ್ರಾಫಿಕ್ ಎಲ್ಲ ಜಾಸ್ತಿ ಏನೂ ಇರಲಿಲ್ಲ. ಬಟ್ ಮೈಸೂರಲ್ಲಿ ಮಾತ್ರ, ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಜಾಸ್ತಿನೇ ಟ್ರಾಫಿಕ್ ಜಾಮ್ ಆಗೋಯ್ತು ನಮಗೆ. ಎಲ್ಲಿ ಅಂತ ಕೇಳಿದರೆ ಕಾರ್ ಪಾರ್ಕಿಂಗ್ ಮಾಡೋ ಪ್ಲೇಸಲ್ಲಿ. ಸೊ ಟ್ಯೂಸ್ಡೇ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ಸೊ ಹಾಗಾಗಿ ಲೇಟ್ ಆಯಿತು ಕಾರ್ ಪಾರ್ಕ್ ಮಾಡೋದಕ್ಕೇ. ಆಮೇಲೆ ಕ್ಯೂಗೆ ನಿಂತ್ಕೊಂಡ್ವಿ. ಕ್ಯೂವಲ್ಲೂ ಕೂಡ ತುಂಬ ಜನ ಇದ್ದರು. ನಾವೇನು ₹30 ₹100 ಕ್ಯೂಗೆಲ್ಲ ಏನೂ ಹೋಗಲಿಲ್ಲ. ಅದೇನು ಅಷ್ಟು ಡಿಫರ್ ಅಂತ ಅನಿಸಿಲ್ಲ ನನಗೆ. ಹಾಗಾಗಿ ನಾವು ನಾರ್ಮಲ್ ಕ್ಯೂವಲ್ಲೇ ಧರ್ಮದರ್ಶನದಲ್ಲೇ ನಿಂತ್ಕೊಂಡು ಒಂದು 2 hours ಆಯ್ತು ಅನಿಸುತ್ತೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋದಕ್ಕೆ. ಬಟ್ ಚೆನ್ನಾಗಿತ್ತು. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನಾನು ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು ನನ್ನ ಫ್ಯಾಮಿಲಿ ಜೊತೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಬರೀ ಗರ್ಭಗುಡಿವರೆಗೂ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಳಗಡೆ ಹೋಗಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬೇರೆ ದಿನ ಬಂದರೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಥರ್ಸ್ಡೇ ಮತ್ತು ಫ್ರೈಡೇಸ್ ಮಾತ್ರ ತುಂಬ ಜನ ಇರ್ತಾರೆ. ಕ್ರೌಡ್ ಹೇಗಿರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ದೇವರ ಅಲಂಕಾರ ಕೂಡ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ಆಚೆ ಬಂದು ಒಂದು ಈಡ್ಗಾಯಿ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಈಡ್ಗಾಯಿ ಹಾಕ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದಂತೂ ತುಂಬ ಖುಷಿ ಆಯಿತು. ಇದು ನಮ್ಮ ಫಸ್ಟ್ ಆ್ಯನಿವರ್ಸರಿ ಆಗಿರೋದ್ರಿಂದ ಯಾವುದಾದ್ರೂ ಟೆಂಪಲಿಗೆ ಹೋಗಲೇಬೇಕು ಅಂತ ನಾನು ಫೀಲ್ ಮಾಡ್ತಾಯಿದ್ದೆ. ಸೊ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದು ನನಗೆ ಪರ್ಸ್ನಲಿ ಇನ್ನೂ ತುಂಬ ಖುಷಿ ಆಯಿತು. ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ ಮೈಸೂರನ್ನ. ಸೊ ಒಂದು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಪಾರ್ಕಿಂಗಲ್ಲಿ ಹೂ ಮಾರ್ತಾಯಿದ್ರು. ಮಲ್ಲಿಗೆ ಹೂವು ಕೊಡಿಸಿದ್ರು, ಮಲ್ಲಿಗೆ ಹೂವು ಮುಟ್ಕೊಂಡೆ. ಸೊ ಒಂಥರ ತುಂಬ ಖುಷಿ ಆಯಿತು. ಒಂದು ವೈಬ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟ್ ಮಾಡಿದ್ದೇನೆ ಒಂದು ಟೆಂಪಲ್ಗೆ ಹೋಗ್ಕೊಂಡು ಆ ಫ್ಯಾಮಿಲಿ ಜೊತೆಲಿದ್ದೆ, ಅದಿನ್ನೂ ಖುಷಿ ಆಯಿತು. ಬಟ್ ಪಾಪು ಜೊತೆಗಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಸೊ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮ್ಯಾಂಡೇಟ್ರಿ ಪಿಕ್ ತೊಗೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಾವು
ಸ್ಟ್ರೇಟ್ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನಮಗೆ ಹೊಟ್ಟೆ ಹಸಿತಾ ಇತ್ತು. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಊಟ ಮಾಡೋಣ ಅಂತ ಡಿಸೈಡ್ ಆದ್ವಿ. ಕಾಸ್ಟ್ ಎಲ್ಲ ಜಾಸ್ತಿ ಇದ್ರಿಂದ ತುಂಬ ಏನು ಶಾಪಿಂಗ್ ಮಾಡಿಲ್ಲ. ಸೊ ಸ್ಟ್ರೈಟ್ ನಾವು ಹೋಗಿದ್ದೇನೆ ಮೈಸೂರು ಅಡುಗೆ ಹೋಟೆಲಿಗೆ. ಫುಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಬಟರ್ ಕುಲ್ಚಾ, ಕಾಜು ಗ್ರೇವಿ, ಜೀರಾ ರೈಸ್, ದಾಲ್ ತಡ್ಕ ಜೊತೆಗೆ ದೋಸೆ ಆರ್ಡರ್ ಮಾಡಿದ್ವಿ. ಇದಿರೋದು ಎಲ್ಲಿ ಅಂತ ಹೇಳಿದ್ರೆ ಆಕ್ವಾ ವರ್ಲ್ಡ್ ಆಪೋಸಿಟೇನೇ ಇದೆ. ಸೊ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಆಪೋಸಿಟಲ್ಲೇ ಇದ್ದಂಥ ಆಕ್ವಾ ವರ್ಲ್ಡಿಗೆ. ಟ್ಯೂಸ್ಡೇಸಲ್ಲಿ ಮೈಸೂರಲ್ಲಿ ತುಂಬ ಪ್ಲೇಸಸ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಆಕ್ವಾ ವರ್ಲ್ಡ್ ನೋಡಿಕೊಂಡು ಸ್ಟ್ರೇಟ್ ನಾವು ನೆಕ್ಸ್ಟು ಹೋಗಿದ್ದೇನೆ ಮೈಸೂರು ಪ್ಯಾಲೇಸಿಗೆ. ಸೊ ಮೈಸೂರಿಗೆ ಬಂದಮೇಲೆ ಪ್ಯಾಲೇಸ್ ಮಿಸ್ ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಹಾಗೆ ಏನಂದರೆ ಟ್ಯೂಸ್ಡೇಸ್ ಬಂದು ಮೈಸೂರಲ್ಲಿ ಝೂ ಆಗಿರ್ಬೋದು, ಬರ್ಡ್ ಸ್ಯಾಂಚುರಿ ಆಗಿರ್ಬೋದು, ಅಥವಾ ಕಾರಂಜಿ ಲೇಕ್ ಆಗಿರ್ಬೋದು, ಇದೆಲ್ಲ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ಮೈಸೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಥರ ಪ್ಲೇಸಸ್ಸಿಗೆ ಹೋಗೋದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಟ್ಯೂಸ್ಡೇಲಿ ಹೋದರೆ ಯಾವ ರೀತಿ ಹೋಗಿ ಬರ್ಬೋದು ಅಂತ ಅಂದರೆ, ಇವಾಗ ನಾವು ಹೇಗೆ ಬೆಳಿಗ್ಗೆನೇ ಬೆಟ್ಟಕ್ಕೆ ಹೋದ್ವಿ, ಚಾಮುಂಡಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ಸೀದಾ ಮೈಸೂರು ಅಡುಗೆ ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಳ್ಳಿ. ಅಲ್ಲೇ ಅಪೋಸಿಟಲ್ಲಿರೋ ಆಕ್ವಾ ವರ್ಲ್ಡಿಗೆ ವಿಸಿಟ್ ಮಾಡಿ ಆಲ್ಮೋಸ್ಟ್ ಒಂದು 40 to 45 ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದಮೇಲೆ ಮೈಸೂರು ಪ್ಯಾಲೇಸಿಗೆ ವಿಸಿಟ್ ಮಾಡಿ. ಸೊ ಈಗ ನಾವು ಪ್ಯಾಲೇಸ್ ವಿಸಿಟ್ ಮಾಡ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸನ್ನು ಮುಂಚೆ ನಾವು ಮುಂಚೆ ಅಲ್ಲ, ಮೈಸೂರು ಪ್ಯಾಲೇಸ್ನ ಅಂಬಾವಿಲಾಸ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅವ್ರು ತೊಗೊಂಡಿರೋವಂಥ ಟೈಮು 1897ರಲ್ಲಿ ಸ್ಟಾರ್ಟ್ ಮಾಡಿ ಅದು ಕಂಪ್ಲೀಟ್ ಮಾಡಬೇಕಾದ್ರೆ 1912 ಆಗಿತ್ತಂತೆ. ಇದೆಲ್ಲ ಡೀಟೇಲ್ಸ್ನೂ ಸ್ಟಾರ್ಟಿಂಗಲ್ಲೇ ಹಾಕಿರ್ತಾರೆ. ನೀವು ಹೋಗೋಕ್ಕೆ ಮುಂಚೆ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಓದ್ಕೊಂಡು ಹೋಗ್ಬೋದು. ಆ್ಯಂಡ್ ಹಳೇ ಏನು ಹೇಳ್ತಾರೆ ಪ್ಯಾಲೇಸ್ನ ವುಡ್ಡಿಂದ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಆ ವುಡ್ಡಿಂದ ಮಾಡಿದ್ದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋಯ್ತಂತೆ ಫೈರ್ ಅಟ್ಯಾಕ್ ಆಗಿ. ಸೊ ಹಾಗಾಗಿ ಇವರು ಇವಾಗಿರೋ ಮೈಸೂರು ಪ್ಯಾಲೇಸನ್ನು ಸ್ಟೋನ್ ಬ್ರಿಕ್ಸ್ ಮತ್ತು ವುಡ್ನ ಯೂಸ್ ಮಾಡಿಕೊಂಡು ಪ್ಯಾಲೇಸ್ನ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಕಾಸ್ಟು ಆಗಿನ ಕಾಲದಲ್ಲೇ 41,47,913 ರೂಪಾಯಿ ಆಗಿತ್ತಂತೆ. ಅಂದರೆ 41,47,913 ರೂಪೀಸ್. ಬಟ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆರ್ಟ್ ಎಲ್ಲ ನೋಡ್ತಾ ಇದ್ರೇ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಗೊತ್ತಾ. ಅದಕ್ಕೋಸ್ಕರನೇ ಪ್ರತಿ ವರ್ಷ 3 ಮಿಲಿಯನ್ಸ್ಗಿಂತ ಜಾಸ್ತಿ ಜನ ವಿಸಿಟರ್ಸ್ ಬರ್ತಾರೆ ಇಲ್ಲಿಗೆ. ಸೊ ಇಲ್ಲಿ ಪ್ಯಾಲೇಸಿಗೆ 4 ಎಂಟ್ರೆನ್ಸ್ ಇದೆ. ಮೇನ್ ಎಂಟ್ರೆನ್ಸು ಈಸ್ಟಲ್ಲಿದೆ, ನಾರ್ತ್ ಟು ಸೌತ್ ವೆಸ್ಟಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇದೆ. ಅದಕ್ಕೂ ಒಂದು ಹೆಸ್ರು ಕೂಡ ಇದೆ. ಏನಂದರೆ ಮೇನ್ ಎಂಟ್ರೆನ್ಸಿಗೆ ಅಂದರೆ ಈಸ್ಟಲ್ಲಿರೋ ಎಂಟ್ರೆನ್ಸಿಗೆ ಜಯ ಮಾರ್ತಾಂಡ, ನಾರ್ತಲ್ಲಿರೋ ಎಂಟ್ರೆನ್ಸಿಗೆ ಜಯರಾಮ, ಸೌತಲ್ಲಿರೋ ಎಂಟ್ರೆನ್ಸಿಗೆ ಬಲರಾಮ, ಮತ್ತು ವೆಸ್ಟಲ್ಲಿ ಇರೋ ಎಂಟ್ರೆನ್ಸಿಗೆ ವರಹ ಅಂತ ಕರೀತಾರಂತೆ. ಸೊ ಮೈಸೂರು ಅಂತ ಹೇಳಿದ್ರೆ ಸಿಟಿ ಆಫ್ ದ ಪ್ಯಾಲೇಸಸ್ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ 7 ಪ್ಯಾಲೇಸ್ ಇದೆ ಅಂತೆ ಇಲ್ಲಿ ಮೈಸೂರಲ್ಲಿ. ಹಾಗಾಗಿ ಸಿಟಿ ಆಫ್ ದ ಪ್ಯಾಲೇಸಸ್ ಅಂತ ಕರೀತಾರೆ. ಇವಾಗಿಲ್ಲಿ ಏನು ನೋಡ್ತಾ ಇದ್ದೀರಾ ಅದು ದರ್ಬಾರ್ ಮಾಡ್ತಾ ಇದ್ರಲ್ವ ಆವಾಗಿನ ಕಾಲದಲ್ಲಿ ರಾಜರುಗಳು, ಆ ಜಾಗ ಇದು, ಆ ಪ್ಲೇಸು. ಸೊ ಪ್ಯಾಲೇಸ್ ಗ್ರೌಂಡ್ ಮುಂದೆಗಡೆ ಕಾಣಿಸುತ್ತೆ ನೋಡಿ. ಸೊ ಮೈಸೂರು ಪ್ಯಾಲೇಸ್ನ ಕಂಪ್ಲೀಟಾಗಿ ವಿಸಿಟ್ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಅಲ್ಲೇ ಎದುರುಗಡೆ ಟೀ ಮಾಡ್ತಾಯಿದ್ರು ಗ್ರೌಂಡಲ್ಲಿ. ಟೀ ತೊಗೊಂಡು ಕುಡಿದು ಚಿಲ್ಲಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲೈಟಿಂಗ್ ಹಾಕೋವರೆಗೂ ಎಲ್ಲ ನಾವೇನು ವೆಯ್ಟ್ ಮಾಡಿಲ್ಲ, ಬಿಕಾಸ್ ಪಾಪು ವೆಯ್ಟ್ ಮಾಡ್ತಾ ಇದ್ದಾಳೆ ಅಂತ ಕ್ವಿಕ್ಕಾಗಿ ಅಲ್ಲಿಂದ ಹೊರಟ್ವಿ. ಸೊ ಹೀಗಿತ್ತು ನಮ್ಮ ಮೈಸೂರಿನ ಒನ್ ಡೇ ಟ್ರಿಪ್. ನಾನು ಆವಾಗಲೇ ಹೇಳ್ದಂಗೆ ಟ್ಯೂಸ್ಡೇ ಟೈಮಲ್ಲಿ ಎಲ್ಲ ರಜಾ ಇರುತ್ತೆ. ಸೊ ನೀವೇನಾದರೂ ಟ್ಯೂಸ್ಡೇ ಟೈಮಲ್ಲೇ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿ ಬೆಳಿಗ್ಗೆನೇ ಹೋಗಿ. ಚಾಮುಂಡಿ ಬೆಟ್ಟ ಆದಮೇಲೆ ಅಲ್ಲಿಂದ ಮೈಸೂರು ಅಡುಗೆ ಹೋಟೆಲಿಗೆ ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ವೆಜ್ ಅಥವಾ ನಾನ್ ವೆಜ್ಜು ನೋಡಿಕೊಂಡು ಹೋಟೆಲ್ನ ಚೂಸ್ ಮಾಡ್ಕೊಳ್ಳಿ. ನಾನ್ ವೆಜ್ ತಿಂತೀರಾ ಅಂತ ಹೇಳಿದ್ರೆ ಹನುಮಂತು ಪಲಾವ್ನ ವಿಸಿಟ್ ಮಾಡಿ. ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ನಾನ್ ವೆಜ್ ತಿನ್ನೋ ರೀಸನಿಗೋಸ್ಕರ ವೆಜ್ ತಿನ್ಕೊಂಡು ಬಂದ್ವಿ. ರೀಸನೇಬಲ್ ಪ್ರೈಸಲ್ಲಿ ನಿಮ್ಗೆ ಏನಾದರೂ ಹೋಟೆಲ್ನ ನೋಡ್ತಾ ಇದ್ದೀರಾ ಅಂದರೆ ಆಕ್ವಾ ವರ್ಲ್ಡಲ್ಲಿರೋ ಆಪೋಸಿಟ್ ಮೈಸೂರು ಅಡುಗೆಗೆ ಹೋಗಿ. ಸೊ ಇದಿಷ್ಟು ನನ್ನ ಮೈಸೂರು ಟ್ರಿಪ್ ಆಗಿತ್ತು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿತ್ತು. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸಿಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಹ್ಯಾವ್ ಎ ಗುಡ್ ಡೇ ಆಲ್. ಬೈ ಬಾಯ್, ಟೇಕ್ ಕೇರ್.